ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ರೀತಿ ಉದಾಹರಣೆಗೆ ಅವ್ರಿಗೆ ಬಂದೂಕ್ ಇಟ್ಕೊಳ್ಳುವಂತ ಅನ್ನೋದು ತಲವಾರ್ ಇಟ್ಕೊಳ್ಳುವಂಥದ್ದು ಇದು ಯಾವ ಕೆಲಸನೂ ಮಾಡಿಲ್ಲ. ನಮ್ಮಲ್ಲಿ ಯಾವುದು ಇಲ್ಲ. ದಂಡವನ್ನ ಆತ್ಮರಕ್ಷಣೆಗೋಸ್ಕರ ರಾಷ್ಟ್ರಭಕ್ತಿಯ ಜಾಗೃತಿ. ಆಯ್ತು, ಸ್ವಯಂ ಸೇವಕ ಸಂಘ ಸದಸ್ಯರು ಅಂತ ಗುರುತಿಸ್ಕೊಳ್ಳಕ್ಕೆ ಏನು ಐಡೆಂಟಿ ಕಾರ್ಡ್ ಇರುತ್ತಾ? ಇಲ್ಲ, ಖಂಡಿತ ಇಲ್ಲ, ಇರಲ್ಲ. ಈಗ ಈ ಪ್ರಾಬ್ಲಮ್ ಅಲ್ಲೇ ಬರ್ತಿದೆ. ಪ್ರಾಬ್ಲಮ್ ಏನ್ ಬರ್ತಿದೆ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ಏನ್ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, RSS ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿದ್ರೆ, RSS ಯಾಕೆ ಒಂದ್ ನಿಮಿಷ ಸರ್, RSS ಯಾಕೆ ವ್ಯಕ್ತಿಗಳಿಗೆ ಐಡೆಂಟಿಟಿ ಕಾರ್ಡ್ ಕೊಡಲ್ಲ ಅಂತ ಹೇಳಿದ್ರೆ, ಏನಾದ್ರೂ ಇಫ್ ಇನ್ ಕೇಸ್ RSS ನ ಸದಸ್ಯರು ಯಾವುದೋ ಒಂದು ಕ್ರೈಮ್ ಅಲ್ಲಿ ತಲೆ ಕೆಟ್ಟವನು, ಅವ್ನು ದೇಶ ಪ್ರೇಮಿ ಅಂತ ಹೇಳಲ್ಲ, ಯಾವುದೋ ಒಬ್ಬ ತಲೆ ಕೆಟ್ಟವನು ಹೋಗ್ಬಿಟ್ಟು ಏನಾದ್ರು ಕ್ರೈಮ್ ಮಾಡ್ಕೋಬಿಟ್ರೆ ಅದು RSS ಮೇಲೆ ಬರುತ್ತಂತೆ. ಈ ಕಾರಣಕ್ಕಾಗಿ RSS ರಿಜಿಸ್ಟರ್ ಮಾಡ್ಕೊಂಡಿರೋದು. ಆ ರೀತಿಯ ಥಿಯರಿ ಬಗ್ಗೆ ನಾನು ಮಾತಾಡ್ತಿದ್ದೆ. ಒಂದು ಕ್ಲಾರಿಟಿ ಕೊಡಿ ಅದ್ರ ಬಗ್ಗೆ. ನಾನು ಥಿಯರಿ ಬಗ್ಗೆ ಹೇಳ್ತಾ ಇದ್ದೆ, ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರು ಸಾರ್ವಜನಿಕವಾಗಿ ಏನ್ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ಏನ್ ಸ್ಪಷ್ಟೀಕರಣ ಕೊಡ್ತೀರಿ? RSS ನಲ್ಲಿ ಬೆಳೆದಿರುವಂತ ಸ್ವಯಂ ಸೇವಕ ದಾರಿ ತಪ್ಪಿಲ್ಲ. ದಾರಿ ತಪ್ಪಿಲ್ಲ ಮೀನ್ಸ್ ರಾಜಕಾರಣಿ ಹೊರತುಪಡಿಸಿ ಹೇಳ್ಬೇಕು ನೀವು. ರಾಜಕಾರಣಿ ಮಾತು ಮುಂಚೆ ನಾವು ಭಾರತೀಯ ಜನತಾ ಪಾರ್ಟಿಗೆ ಯಾಕೆ ಹೋಗ್ಬೇಕು? ಮತ್ತೆ ಮುಖವಾಣಿ ಅಲ್ವಾ ಅವಾಗ್ಲೇ ಹೇಳಿದ್ದೇನು, ಇಲ್ಲಿಂದ ಓದೋರು RSS ಬಗ್ಗೆ ಹೇಳ್ತಾ ಇದ್ದಾರೆ ಇರಿ ಸರ್ ಅವರು. ನಿಮ್ಗೂ ಕೊಡ್ತೀನಿ ಅವಕಾಶ, ನಿಮ್ಗೂ ಕೊಡ್ತೀನಿ. ಅವ್ರು ಮಾತಾಡ್ಬೇಕು. ಬಗ್ಗೆ ಮಾತಾಡಬೇಕಾದ್ರೆ ಬಿಜೆಪಿನೇ ಯಾಕೆ ತರಬೇಕು, ಮತ್ತೆ ತಿರ್ಗಾ ಅಲ್ಲಿಗೆ ಯಾಕೆ ಹೋಗ್ಬೇಕು? ಓಡ್ಬಾರ್ದು ಅಂತ ಖಂಡಿತ ಬಿಜೆಪಿ ಪರವಾಗಿಲ್ಲ ಸರ್. ಕಾಂಗ್ರೆಸ್ಗೂ ಸಪೋರ್ಟ್ ಮಾಡುತ್ತೆ RSS. ಕಾಂಗ್ರೆಸ್ ಒಂದ್ ನಿಮಿಷ ಸರ್, ಅವ್ರು ಆನ್ಸರ್ ಮಾಡ್ತಿದ್ರು, ಅವ್ರು ಮಾಡ್ಬಿಡಿ. ಇವ್ರು ಉತ್ತರ ಕೊಟ್ಬಿಡ್ತೀನಿ ನೋಡಿ. ಐಡೆಂಟಿ ಕಾರ್ಡ್ ಅಂತ ಹೇಳಿದಲ್ಲ, ಈ ಉದಾಹರಣೆಗೆ ಸಂಘದ ಶಾಖೆ 1 ಗಂಟೆ ನಡೆಯುತ್ತೆ, ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಆಟ ಆಡ್ತಿರ್ತೀವಿ, ಶ್ಲೋಕ ಹೇಳ್ತಿರ್ತೀವಿ, ಅಮೃತ ವಚನ ಹೇಳ್ತಿರ್ತೀವಿ, ಶಿಕ್ಷಣ ಕೊಡ್ತಿರ್ತೀವಿ. ಅಲ್ಲಿ ಯಾರೋ ಅನಿರೀಕ್ಷಿತವಾಗಿ ಯಾವುದೋ ಒಬ್ಬ ವ್ಯಕ್ತಿ ಬಂದ್ರು ಅಂತಂದ್ರೆ ನೀವ್ ಯಾರು ಅಂತ ಕೇಳಲ್ಲ, ಅಥವಾ ಜಾತಿ ಕೇಳಲ್ಲ, ಯಾವುದೇ ವೈಯಕ್ತಿಕವಾಗಿ ಪರಿಚಯ ಮಾಡ್ಕೊಂಡು ಅವರ ಸಂಬಂಧವನ್ನು ಹತ್ರ ಮಾಡ್ಕೊಳ್ಳುತ್ತೆ ಸಂಘ. ಇದುವರೆಗೂ ಯಾವುದೇ ಸ್ವಯಂ ಸೇವಕನಿಗೆ ಐಡೆಂಟಿ ಕಾರ್ಡು ಕೊಟ್ಟಿಲ್ಲ. ಆ ವ್ಯಕ್ತಿ ಯಾವ ಜಾತಿ ಅಥವಾ ಯಾವ ಮತ ಏನು ಯಾವುದನ್ನು ಕೇಳಲ್ಲ, ಪೊಸಿಷನ್ ಕೊಡಲ್ಲ, ಬೇಕಾಗಿಲ್ಲ. ಆಯ್ತು, ಇವ್ರು ಹೇಳಿದ್ರು ನಮ್ಮ ಸ್ವಂತ ರಕ್ಷಣೆಗೋಸ್ಕರ ದಂಡ ಇಟ್ಕೊಂಡ್ ಬರ್ತೀವಿ ಅಂತ. ಯಾಕೆ ಸರ್ ನಿಮ್ ಜೊತೆ ದಂಡ ಇಟ್ಕೊಂಡಿಲ್ಲ ನೀವು? ಹೌದು, ಯಾವಾಗ ಮಾತ್ರ ಇಟ್ಕೊಳ್ತೀರ ನೀವು? ಎಲ್ಲ RSS ಅವರು ಪ್ರತಿದಿನ ಇಟ್ಕೊಂಡು ದಂಡ ಗಣವೇಶ ಅಂತ ಇದೆ. ಯಕ್ಷ ಪ್ರಶ್ನೆ ಇದು. ಮಾತಾಡಿ ಸರ್. RSS ಕಾರ್ಯಕರ್ತರು ಯಾವಾಗ್ಲೂ ದಂಡ ಇಟ್ಕೊಳ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕರ್ನಾಟಕದಲ್ಲಿ 50% ಜನ ದಂಡ ಇಟ್ಕೊಂಡಿರ್ಬೇಕಾಗತ್ತೆ. ಆಯ್ತು, ಇಟ್ಕೊಳ್ಳಿ, ಯಾರು ಬೇಡ ಅಂತ ಹೇಳಿ. ಭಾರತೀಯ ಜನತಾ ಪಕ್ಷಕ್ಕಿಂತ ಅತಿ ಹೆಚ್ಚು ಸ್ವಯಂ ಸೇವಕರು ಇರೋದೇ ಕಾಂಗ್ರೆಸ್ ನಲ್ಲಿ. ನೋಡಿ, ಒಂದ್ ನಿಮಿಷ ಸರ್, RSS ಯಾಕೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಕೇಳ್ರಿ. ಈ ದೇಶ ಯಾರಿಗಾದ್ರೂ ರಿಜಿಸ್ಟರ್ ಆಗಿದೆಯಾ? ಈ ದೇಶ ಯಾರಿಗಾದ್ರೂ ರಿಜಿಸ್ಟರ್ ಆಗಿದೆಯಾ? ಸಂಘಕ್ಕೂ ದೇಶಕ್ಕೂ ಏನ್ ಸಂಬಂಧ? ಹೇಳ್ತೀನಿ ಕೇಳಿ, ಅಲ್ಲೇ ಕೇಳಿ. ಈ ದೇಶ ನಮ್ದು, ನಿಮ್ದು, ಇವ್ರದು, ಎಲ್ರದು ಈ ದೇಶ. ಅದೇ ರೀತಿ ದೇಶಭಕ್ತನೂ ಅಷ್ಟೇ, ದೇಶಭಕ್ತ ಸಂಘಟನೆಯನ್ನು ಕೂಡ ಅಷ್ಟೇ. RSS ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಬಾರ್ದು, ಯಾವುದೇ ಒಂದು ಪ್ರಭಾವಿಗೆ ಸೀಮಿತ ಆಗಬಾರ್ದು. ಅದು ಸಾಮಾನ್ಯ ಜನ ಯಾರ್ಯಾರು ದೇಶಭಕ್ತರಿದ್ದಾರೆ ಎಲ್ರದ್ದು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಬ್ಬ ಭೇದ ಭಾವ ಇಲ್ಬಾರ್ದು. ಅಲ್ಲಿ ಮೇಲೂ ಕೀಳು ಇಲ್ಲ. ನಿಮ್ಮಲ್ಲಿ ಈಗ ಎಕ್ಸಾಂಪಲ್, ನಾನೇನಾದ್ರು ಹೋಗುವಾಗ ಸಂಘದ ಬೈಠಕಿಗೆ ಹೋದ್ರೆ ನನ್ನಲ್ಲಿ ನನ್ನ ಅಹಂಕಾರ ಇರುತ್ತೆ, ನಾನು 100 ಕೋಟಿಗೆ ಬಾಳ್ತೀನಿ, 200 ಕೋಟಿಗೆ ಬಾಳ್ತೀನಿ. ಅಲ್ಲಿ ಯಾವ ಕೋಟಿಗೆ ಬಾಳಿದ್ರೂ ಬೆಲೆ ಇಲ್ಲ. ನೆಲದಲ್ಲಿ ಕುತ್ಕೋಬೇಕು. ಈ ದೇಶದ ಭಕ್ತಿ ಇದೆಯಾ, ಕುತ್ಕೋ. ದೇಶದ ಬಗ್ಗೆ ನಿನಗೆ ಅರಿವು ಇದೆಯಾ, ಕುತ್ಕೋ. ಇಲ್ಲಾಂದ್ರೆ ನೀನು ವೈಯಕ್ತಿಕವಾಗಿ ಏನೇ ಮಾಡ್ಬೇಕಂದ್ರೆ ಮಾಡ್ಕೋ. ನಿನ್ನ ಸ್ವಾರ್ಥ ಇದ್ರೆ ಹೋಗು. ನಿನ್ನ ಸ್ವಾರ್ಥನ ಬಿಟ್ಟು ನಿಸ್ವಾರ್ಥವಾಗಿ ಒಂದು ದೇಶ ಸೇವೆ ಮಾಡಕ್ ಬಂದ್ರೆ RSS ಈ ಒಂದು ಭಾಗಿ ಆಗ್ಬೋದು. ಓಕೆ ಸರ್.